ಇವತ್ತು ಟಿಫನ್ಗೆ ಕಾಬೂಲ್ ಕಡಲೆಕಾಳು ಮಸಾಲೆ ಮಾಡ್ತಿದ್ದೀನಿ. ಇದು ಸಾಗು ಥರ ಮಾಡೋಣ ಅಂತ. ಚೆನ್ನ ಮಸಾಲ ಇದಕ್ಕೆ ಬೇಕಾದ್ರೆ ಇದು ರಾತ್ರಿ ನೆನೆ ಹಾಕಿದ್ದು ಚೆನ್ನಾಗಿ ನೆನೆದಿದೆ. ಚೆನ್ನ ಮಸಾಲೆಗೆ ಬೇಕಾದ ಪದಾರ್ಥಗಳು 2 ಈರುಳ್ಳಿ ಉದ್ದುದ್ದ ಕುಯ್ಕೊಳ್ಳೋಣ. 2 ಈರುಳ್ಳಿ ಉದ್ದುದ್ದ ಕೊಯ್ಯೋಣ. ಸಿಪ್ಪೆ ಬಿಡಿಸಿದ್ದೀನಿ ನೋಡಿ. ಈರುಳ್ಳಿ ಉದ್ದುದ್ದ ಕೊಯ್ದಿದ್ದೀನಿ ನೋಡಿ. 2 ಈರುಳ್ಳಿ ಉದ್ದುದ್ದ ಕೊಯ್ದಾಕಿದ್ದೀನಿ. ಚೆನ್ನ ಮಸಾಲಾಗೆ 2 ಟೊಮೊಟೊ ಉದ್ದುದ್ದ ಕೊಯ್ಯೋಣ. ತೆಂಗಿನಕಾಯಿ ತುರ್ಕೊಳ್ಳೋಣ. ಅಷ್ಟೇ ತೆಂಗಿನಕಾಯಿ ಸಾಕು. ತೆಂಗಿನಕಾಯಿ ತುರಿದು ಹಾಕಿದ್ದೀನಿ. ಇವಾಗ 2 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಖಾರಕ್ಕೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಚಕ್ಕೆ ಲವಂಗ ಪೌಡರ್, ಧನಿಯಾ ಪುಡಿ 1 ಸ್ಪೂನು, ಚಿಲ್ಲಿ ಪೌಡರ್ 1 ಸ್ಪೂನು, ಅಚ್ಚ ಖಾರದ ಪುಡಿ, ಮಸಾಲ 1/4 ಟೀ ಸ್ಪೂನು, ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ 1/4 ಟೀ ಸ್ಪೂನ್, ಗಸಗಸೆ 1/4 ಟೀ ಸ್ಪೂನು, ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು. ಎಲ್ಲ ಸ್ಪೈಸಸ್ ಹಾಕಿದ್ದಾಯಿತು. ಸೊ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಪೇಸ್ಟ್ ಹಾಕಬೇಕು. ಸ್ವಲ್ಪ ವಾಟರ್ ಹಾಕಿ ಗಟ್ಟಿಗೆ ರುಬ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು 2 ಸೆಕೆಂಡ್ ಬಿಟ್ಬಿಟ್ಟು ಓಪನ್ ಮಾಡೋಣ. ಯಾಕಂದರೆ ಆ ಮಸಾಲೆ ಘಾಟು ಹೊಡೆಯುತ್ತೆ. ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ. ಎಷ್ಟು ನುಣ್ಣಗಾಗಿದೆ ನೋಡಿ. ಗಟ್ಟಿಗೆ ರುಬ್ಕೋಬೇಕು. ಇವಾಗ ಹಗುರ್ಸೋಣ. ಕಾಳು ಚೆನ್ನಾಗಿ ನೆಂದಿದೆ. ಇದು 100 ಗ್ರಾಮ್ ಕಾಬೂಲ್ ಕಡಲೆಕಾಳು. ಇದು ಚೆನ್ನ ಅಂತಾರೆ. ಒಂದು 3 ಟೈಮ್ ವಾಶ್ ಮಾಡಿದ್ದೀನಿ ಕಾಳನ್ನ. ಸ್ಟವ್ ಚೆನ್ನಾಗಿದೆ. ಕುಕ್ಕರ್ ಬಿಸಿ ಆಗಲಿ. ಇವಾಗ ಎಣ್ಣೆ ಹಾಕೋಣ. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು ಒಗ್ಗರಣೆಗೆ. ಸಾಸಿವೆ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇವಾಗ ಮಸಾಲೆ ಹಾಕೋಣ. ಮಸಾಲೆ ಹಾಕಿದ್ದೀನಿ ಚೆನ್ನಾಗಿ. ಇವಾಗ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಯಾಕಂದರೆ ಕಾಳು ರಾತ್ರಿ ನೆನೆಸಿದ್ದೀವಲ್ಲ, ಅದಕ್ಕೋಸ್ಕರ 3 ವಿಷಲ್ ಕೂಗಿದ್ರೆ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಮಸಾಲ ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೊಟ್ಟಿದ್ದೀನಿ. ಇವಾಗ ಮುಚ್ಚಳ ಕ್ಲೋಸ್ ಮಾಡೋಣ. ಇವಾಗ 3 ವಿಷಲ್ ಕುಕ್ಕರ್ ಹೋಗಬೇಕು. ಆಮೇಲೆ ಹೇಗೆ ಬಂದಿದೆ ಕಾಬೂಲ್ ಕಡಲೆಕಾಳು ಗೊಜ್ಜು ಅಥವಾ ಸಾಗು ಅಥವಾ ಚೆನ್ನ ಮಸಾಲ ರೆಡಿಯಾಗಿದೆ. ಗಮ್ಮಂತ ಇದೆ. ಎಷ್ಟು ಗಟ್ಟಿಯಾಗಿದೆ. ಪೂರಿ ಚಪಾತಿಗೆಲ್ಲ ತುಂಬ ಟೇಸ್ಟ್ ಆಗಿರುತ್ತೆ. ಬರ್ತದೆ ರೆಡಿಯಾಗಿದೆ. ಚೆನ್ನ ಮಸಾಲ.